ಎಸ್ ಶಾಸ್ತ್ರಿಗಳೇ, ಈ ಶಿವರಾತ್ರಿ ದಿನ ಇಡೀ ಪೂಜೆ ಮಾಡ್ತಾರೆ, ದಿನ ಇಡೀ ಉಪವಾಸ, ಆಮೇಲೆ ರಾತ್ರಿ ಇಡೀ ಜಾಗರಣೆ ಮಾಡ್ತಾರೆ. ಆದರೆ ನಿಜವಾದ ಕ್ರಮ ಏನು ಅಂತ? ಉಪವಾಸ ಅಂದಾಗಲೂ ಕೂಡ ಕೆಲವರು ಇದು ತಿನ್ಬೋದು ಅದು ತಿನ್ಬೋದು ಅಂತ ತಿಂತಾರೆ, ಬಟ್ ಏನು ತಿನ್ನಬೇಕು ಏನು ತಿನ್ನಬಾರ್ದು, ಅದ್ರ ಜೊತೆಗೆ ಪೂಜೆ ಭಾಳ ಕಟ್ಟುನಿಟ್ಟಾದಂಥ ಪೂಜೆ ಆಗುತ್ತೆ, 4 ಯಾಮಗಳಲ್ಲಿ ಪೂಜೆ. ಜಾಗರಣೆ ಅಂದ ತಕ್ಷಣ ಏರಿಯಾಗಳಲ್ಲೂ ಕೂಡ ಹಲವು ಕಾರ್ಯಕ್ರಮಗಳಿರುತ್ತೆ, ಅಲ್ಲಿ ಹೋಗಿ ಕುತ್ಕೊಂಡು ಜಾಗರಣೆ ಅನ್ನೋ ನಿಜವಾದ ಕ್ರಮ ಏನು? ಜಾಗೃತರಾಗಿರೋದೇ ಜಾಗರಣೆ ಅಂದರೆ ಯಾವ ರೀತಿ ಜಾಗೃತರಾಗಿರೋದು ಅಂದರೆ ಶಿವನ ಸ್ತೋತ್ರಗಳನ್ನು ಹೇಳ್ತಾ, ಶಿವನ ಕಥಾ ಶ್ರವಣವನ್ನು ಕೇಳ್ತಾ, ಶಿವಪೂಜೆಯನ್ನು ಮಾಡ್ತಾ, ಮಂಗಳದ ಕಡೆಗೆ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕು. ಇಂದ್ರಿಯ ಪೂರ್ವಕವಾಗಿ ಕಣ್ಣು ಏನೋ ಹೊರಗಿನ ನೋಡೋದಲ್ಲ, ಕಿವಿ ಏನೋ ಹೊರಗಿನ ಕೇಳಿಸ್ಕೊಳ್ಳೋದಲ್ಲ, ನಾವು ಇನ್ಯಾವುದೋ ಬೇರೆಯ ಸ್ಪರ್ಶಗಳಲ್ಲಿ ಇರೋದಲ್ಲ. ಇಷ್ಟನ್ನು ಇಂದ್ರಿಯಗಳನ್ನು ನಾವು ಶಿವನ ಕಡೆಗೆ ರವಾನಿಸೋದು, ಹರಿವನ್ನು ಆ ಕಡೆಗೆ ನಾವು ಹರಿಸ್ತಾ ಇದ್ದರೆ, ಶಿವನ ಕಡೆಗೆ ನಮ್ಮ ಇಷ್ಟೆಲ್ಲ ಇಂದ್ರಿಯಗಳ ಹರಿವು ಸಾಗುತ್ತಾ ಇದ್ದರೆ ಅದು ನಿಜವಾದ ಶಿವಪೂಜೆ ಆಗುತ್ತೆ, ಅದು ನಿಜವಾದ ಜಾಗರಣೆ ಆಗುತ್ತೆ. ಜಾಗರಣೆ ಅಂದರೆ ಎಚ್ಚರವಾಗಿರೋದು, ಶಿವನಲ್ಲಿ ಎಚ್ಚರವಾಗಿರ್ತಕ್ಕಂಥದ್ದು. ನಮ್ಮ ಮನಸ್ಸನ್ನು ಇನ್ನೆಲ್ಲೋ ನಾವೀಗ ಆಟ ನೋಡ್ತಾನೋ ಅಥವಾ ಇನ್ಯಾವುದೋ ಎಷ್ಟೋ ಕಡೆ ನಡೆಯುತ್ತೆ ಇಂಥ ಶಿವಪೂಜೆಗಳು, ನಗೆ ಜಾಗರಣೆ, ಇನ್ನೊಂದು ಜಾಗರಣೆ, ಮತ್ತೊಂದು ಅಂಥೇಳಿ ಈವೆಂಟ್ಸ್ ಎಲ್ಲ ಆಗ್ತಾ ಇರುತ್ತೆ. ಆ ಈವೆಂಟಲ್ಲಿ ಇದ್ದಷ್ಟು ಕಾಲ ನೀವು ನಿಮ್ಮ ಮನಸ್ಸನ್ನು ಎಲ್ಲೆಲ್ಲಿ ಹೂಡ್ತಾ ಇದ್ದೀರಾ, ಎಲ್ಲಿ ಸ್ಥಾಪನೆ ಮಾಡ್ತಿದ್ದೀರಾ? ಶಿವನೇ ಇದ್ದರೆ ಆ ಈವೆಂಟಲ್ಲಿ ಸಂಪೂರ್ಣವಾಗಿ ಸಂತೋಷ. ಖಂಡಿತ ಅದು ಶಿವರಾತ್ರಿಯೇ ಆಗುತ್ತೆ, ಶಿವ ಜಾಗರಣೆಯೇ ಆಗುತ್ತೆ. ಆದರೆ ಅದರ ಹೊರತಾಗಿ ಬೇರೆ ಇನ್ನೇನೂ ಆಚರಣೆ ಮಾಡ್ತಾ ಇದ್ದೀನಿ, ಬೇರೆ ಇನ್ಯಾವುದೋ ತಿಂಡಿ ತೀರ್ಥ ಮತ್ತೊಂದು ಮಗದೊಂದು ಅಂತ ಹೊರಗಡೆ ಸುತ್ತಾ ಇದ್ದೀನಿ ಅಂತಂದರೆ, ಜಾಗರಣೆ ಇದೆ ಬರಪ್ಪ ಸುತ್ತಾಡೋಣ ಅಂಥೇಳಿ ರಾತ್ರಿ ಇಡೀ ಬೀದಿ ಅಲಿತಾ ಇದ್ದರೆ ಬೀದಿ ಪಾಲೇ ಆಗಿಬಿಡ್ತೀವಿ. ಹೀಗಾಗಿ ರಾತ್ರಿ ಇಡೀ ನೀವು ಶಿವಸನ್ನಿಧಾನದಲ್ಲೇ ಹೋಗಿ, ಶಿವಸನ್ನಿಧಾನದಲ್ಲಿ ನೀವು ಪೂಜೆಯನ್ನು ನೆರವೇರಿಸ್ಕೊಳ್ಳಿ, ಅಥವಾ ಶಿವನ ದರ್ಶನ ಮಾಡಿ, ಶಿವಕ್ಷೇತ್ರಗಳ ದರ್ಶನ ಮಾಡಿ. ತಿರುವಣ್ಣಾಮಲೆಗೆ ಹೋಗಿಬಿಟ್ರೆ ಗಿರಿ ಪ್ರದಕ್ಷಿಣೆ ಮಾಡ್ತಾರೆ, ಇಡೀ ರಾತ್ರೆಲ್ಲ ಪ್ರದಕ್ಷಿಣೆ ಮಾಡಿದ್ರೆ ಆ ಪರಮೇಶ್ವರನ ಕೈಲಾಸವನ್ನು ಪ್ರದಕ್ಷಿಣೆ ಮಾಡಿದ ಹಾಗೆ ಅಂತಕ್ಕಂಥ ಭಾವನೆ ಇದೆ. ಹೀಗಾಗಿ ನೀವು ಎಲ್ಲಿ ಅಲ್ಲಿ ಹೋಗೋಕ್ಕಾಗಲಿಲ್ಲ ಅಂದರೆ ನಿಮ್ಮ ಮನೆಯಲ್ಲೇ ಶಿವನಿಗೆ ಆರಾಧನೆಯನ್ನು ಮಾಡ್ತಾಯಿದ್ರೆ ಅದು ಜಾಗರಣೆ. ಉಪವಾಸದ ಬಗ್ಗೆ ಕೇಳಿದಿರಿ. ಉಪವಾಸ ಸಾಮರ್ಥ್ಯ ಇರ್ತಕ್ಕಂಥವ್ರು ಹೇಗೆ ಹಲವು ಮಾರ್ಗಗಳಿದ್ದಾವೆ ಉಪವಾಸದಲ್ಲೂ ಕೂಡ. ಏನೂ ತಿನ್ನದೇ ಶಿವನನ್ನು ಸ್ಮರಣೆ ಮಾಡಿಕೊಂಡು ಇರತಕ್ಕಂಥದ್ದು ಉಪವಾಸ. ಸಹಜವಾಗಿ ಆಹಾರ ವರ್ಜ್ಯ ಮಾಡ್ತಕ್ಕಂಥದ್ದು ಉಪವಾಸ ಅಂದರೆ. ಎಷ್ಟೋ ಬಾರಿ ಹೇಳಿದೆ, ನಿಮಗೂ ಗೊತ್ತಿದೆ, ಉಪ ಅಂದರೆ ಹತ್ತಿರ ಇರೋದು, ಶಿವನ ಸಾಮೀಪ್ಯದಲ್ಲಿ ಇರೋದು. ಮನಸ್ಸಿನಲ್ಲೇ ಶಿವ ಇದ್ದಾನೆ ಅಂತಂದರೆ ನೀವೆಲ್ಲಿದ್ದರೂ ಅದು ಉಪವಾಸವೇ ಮಾಡ್ತಾ ಇರ್ತೀರ. ಆದರೆ ಆಹಾರಗಳನ್ನು ಬಿಡೋದ್ರಿಂದಾಗಿ ಅತಿಯಾದ ಆಹಾರ ಏನಾಗುತ್ತೆ, ಆಲಸ್ಯಕ್ಕೆ ಕಾರಣವಾಗುತ್ತೆ. ಇದೊಂದು ದಿವಸ ಅದನ್ನೆಲ್ಲ ಪಕ್ಕಕ್ಕಿಟ್ಟು ಯಾವ ಆಹಾರ ತಗೋಬೇಕು ಈ ದಿವಸ? ಶಿವ ಕಥಾ ಶ್ರವಣಗಳ ಆಹಾರ, ಅದನ್ನು ಕೇಳುವಂಥ ಆಹಾರ, ನೋಡುವಂಥ ಆಹಾರ, ಅದನ್ನು ತಗೊಂಡ್ರೆ ಬಹಳ ಒಳ್ಳೆಯದು. ನೀವು ಶಿವನ ಮೃಷ್ಟಾನ್ನ ಭೋಜನ ಮಾಡಬಹುದು, ಆಹಾರ ತಗೋಬಾರ್ದು ಅಂತ. ಇದು ಇನ್ನು ಹೇಗೆ ಆಚರಣೆ ಅಂತ ಕೇಳಿದ್ರಿ. ಹೇಗಂದರೆ ಷೋಡಶೋಪಚಾರ ಪೂಜೆ ಇದೆ, 16 ಬಗೆಗಳಲ್ಲಿ ಪೂಜೆ. ಅವನ ಸ್ಥಾಪನೆ ಮಾಡಬೇಕು, ಅವನನ್ನು ಕರಿಬೇಕು, ಅವನಿಗೆ ಆಸನ ಸಮರ್ಪಣೆ ಮಾಡಬೇಕು, ನೈವೇದ್ಯಾದಿಗಳನ್ನ, ಪುಷ್ಪಾರ್ಚನೆ, ಬಿಲ್ವಾರ್ಚನೆ ಏನು ಮಾಡಬಹುದು ಅಂತ. ಅಂದರೆ ಪೂಜೆಗೆ ಹೀಗೆ ಕ್ರಮ ಅಂತೇನಿಲ್ಲ. ಮನಸ್ಸಿಗೆ ಯಾವ ರೀತಿಯಲ್ಲಿ ನಾವು ತೋಚತಿ. ಈಗ ಪಾಪ ಗೊತ್ತಿಲ್ಲದೆ ಇರತಕ್ಕಂಥವ್ರಿಗೆ, ಈಗ ಮಂತ್ರದ ಬಲ ಎಷ್ಟೋ ಜನ ಗೊತ್ತಿಲ್ಲ ಅಂಥವ್ರು ಏನಪ್ಪ ಮಾಡ್ತಾರೆ, ಶಿವನ ಫೋಟೋ ಒರೆಸ್ತಾರೆ, ಶಿವನಿಗೆ ಚೆನ್ನಾಗಿ ಒಂದು ವಿಭೂತಿ ಇಡ್ತಾರೆ, ಶಿವನಿಗೆ ಬಿಲ್ವದಳವನ್ನು ಏರಿಸ್ತಾರೆ, ಪುಷ್ಪ ಹೂವಿನ ಅರ್ಚನೆ ಮಾಡ್ತಕ್ಕಂಥದ್ದು, ಅಲಂಕಾರ ಮಾಡ್ತಕ್ಕಂಥದ್ದು, ಶಿವನಿಗೆ ಈ ರೀತಿಯಲ್ಲಿ ಅವನ ಅಷ್ಟೋತ್ತರವನ್ನು ಹೇಳ್ತಾ ಬಿಲ್ವ ಅರ್ಚನೆ ಮಾಡ್ತಕ್ಕಂಥದ್ದು, ಇದೆಲ್ಲ ಶಿವ ಪೂಜೆಯೇ ಆಗುತ್ತೆ. ಆಗಲೇ ನಾನು ಹೇಳಿದ್ನಲ್ಲ, ಮನಸ್ಸಿನಲ್ಲೇ ರತ್ನ ಸಿಂಹಾಸನ ಸ್ಥಾಪನೆ ಮಾಡಿ ಗಂಗಾಜಲ ಅಲ್ಲಿಂದ ತಂದೀನಿ ಬಾ ಮಾನಸ ಸರೋವರದಿಂದ ಅಂಥೇಳಿ ಮನಸ್ಸಿನಲ್ಲಿ ಅಭಿಷೇಕ ಮಾಡೋದು ಅದು ಪೂಜೆ ಅನ್ನಿಸ್ಕೊಳ್ಳುತ್ತೆ. ಅಂತೂ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ಶಿವಾಯ ಶಿವ 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 ಶಿವ. ಮನಸ್ಸು, ಕಾಯ ವಾಚ ಮನಸ್ಸು ಅಷ್ಟೂ ಕೂಡ ತ್ರಿಕರಣವು ಶಿವಮಯವಾಗಿದ್ದರೆ ತುಂಬ ಒಳ್ಳೆಯದು. ಅದು ನಿಜವಾಗಿ ಶಿವರಾತ್ರಿಯ ಆಚರಣೆಯಾಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.